ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 8ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ಅಂತ ಹೇಳಿ ಕರಿತೇವೆ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ಈ ಪಾಠಕ್ಕೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನ ಇವು ಎಂತ ನೋಡ್ಕೊತ ಬರ್ರಿ. ಎಲ್ಲವೂ ಏನ್ ಮಾಡಿದೇನಪ್ಪ ಅಂತ ಹೇಳ್ಕೊತ ಬಂದಿರ್ತಿರ್ತಾನೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿರಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲಾ ಪಾಠಗಳು ಏನಾಗ್ತವಪ್ಪ ಅಂದಾಗ ನಮಗೆ ಸೀರಿಯಲ್ ಆಗಿ ಸಿಗ್ತಾವೆ. ಹಾಗಾದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳು ಏನಿದಾವೆ ಅಂತ ನೋಡ್ಕೊತ ಬಂದಾಗ, CNG ಮತ್ತು LPGಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲತೆಗಳೇನು ಅಂತ ಪ್ರಶ್ನೆ ಇದೆ. ಅವನ್ನು ನಾವು ನೇರವಾಗಿ ದಹಿಸಬಹುದು. ಅವುಗಳನ್ನು ಕೊಳವೆಗಳ ಮೂಲಕ ಸುಲಭವಾಗಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಬಹುದು. ಅವುಗಳು ಶುದ್ಧ ರೂಪದ ಇಂಧನಗಳಾಗಿವೆ ಮತ್ತು ದಹಿಸಿದಾಗ ಹೊಗೆಯನ್ನು ಉತ್ಪತ್ತಿ ಮಾಡುವುದಿಲ್ಲ. ದಹಿಸಿದಾಗ ಹೆಚ್ಚು ಶಾಖವನ್ನು ಉತ್ಪತ್ತಿ ಮಾಡುತ್ತವೆ ಅಂತೇಳಿ ಇವು ಕೂಡ ಅನುಕೂಲಗಳನ್ನು ಬರ್ಕೋಬೇಕಾಗ್ತದೆ. ನೆಕ್ಸ್ಟ್, ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವನ್ನು ಹೆಸರಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಬಿಟುಮೆನ್ ಅಂತೇಳಿ ಒಂದು ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಒಂದು ಪೆಟ್ರೋಲಿಯಂನ ಉತ್ಪನ್ನವಾಗಿದೆ. ಸತ್ತ ಸಸ್ಯ ರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಎನ್ನುವುದನ್ನು ವಿವರಿಸಿರಿ. ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು. ಪ್ರವಾಹದಂಥ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು. ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳಗಾದವು. ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವು ಹೆಚ್ಚಾಯಿತು. ಸತ್ತ ಸಸ್ಯಗಳು ಹೆಚ್ಚಿನ ಒತ್ತಡ ಮತ್ತು ಹೆಚ್ಚಿನ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು. ಕಲ್ಲಿದ್ದಲು ಪ್ರಮುಖವಾಗಿ ಕಾರ್ಬನ್ನ ಹೊಂದಿರುವುದರಿಂದ ಸತ್ತ ಸಸ್ಯ ವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ನಿಧಾನಗತಿಯ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಎನ್ನುವರು ಅಂತೇಳಿ ನೀವು ಇದನ್ನು ಬರೀಬೇಕಾಗ್ತದೆ. ಇನ್ನು ಬಿಟ್ಟ ಸ್ಥಳ ಪ್ರಶ್ನೆಗಳು, ಡ್ಯಾಶ್ ಮತ್ತು ಡ್ಯಾಶ್ ಮತ್ತು ಡ್ಯಾಶ್ಗಳು ಪಳಿಯುಳಿಕೆ ಇಂಧನಗಳು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಒಂದು ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕಗಳು, ಅನಿಲ, ಇವು ಪಳಿಯುಳಿಕೆ ಇಂಧನಗಳು ಅಂತೇಳಿ ತಾವು ಅಲ್ಲಿ ಬರೀಬೇಕಾಗ್ತದೆ. ಪ್ರಶ್ನೆ ಏನಿದೆ ಅಂತೇಳಿ ನೋಡ್ರಿ. ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಅಂತ ಪ್ರಶ್ನೆ ಇದೆ. ಅದನ್ನು ನಾವು ಶುದ್ಧೀಕರಣ ಅಂತೇಳಿ ಕರಿತೇವೆ. ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಇಂಧನ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಸಂಪೀಡಿತ ನೈಸರ್ಗಿಕ ಅನಿಲ, CNG ಅಂತ ಕರಿತೇವೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತೇಳಿ. ಕೆಳಗಿನ ಹೇಳಿಕೆಗಳ ಮುಂದೆ ಸರಿ ಅಥವಾ ತಪ್ಪನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಪಳಿಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಬಹುದು. ಇದು ಸರಿಯೋ ತಪ್ಪು ಅಂತಂದಾಗ ಇದು ತಪ್ಪು. ಪಳಿಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಲು ಸಾಧ್ಯವಿಲ್ಲ. CNGಯು ಪೆಟ್ರೋಲಿಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಇಂಧನವಾಗಿದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ತಪ್ಪು, ಯಾಕಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವುದಿಲ್ಲ. ಕೋಕ್ ಕಾರ್ಬನ್ನ ಬಹುತೇಕ ಶುದ್ಧ ರೂಪವಾಗಿದೆ. ಇದು ಸರಿ, ಯಾಕಂದ್ರೆ ಕಾರ್ಬನ್ನ ಅತ್ಯಂತ ಶುದ್ಧವಾದ ರೂಪ ಅಂದಾಗ ಕೋಕ್ ಅಂತೇಳಿ ನಿಮ್ಮ ಪುಸ್ತಕದಲ್ಲಿನೇ ಕೊಟ್ಟಿದ್ದಾನೆ. ಕಲ್ಲಿದ್ದಲು ಅನಿಲ ಅನೇಕ ವಸ್ತುಗಳ ಮಿಶ್ರಣವಾಗಿದೆ. ಇದು ಸರಿ, ಕಲ್ಲಿದ್ದಲು ಒಳಗೆ ಅನೇಕ ವಸ್ತುಗಳ ಮಿಶ್ರಣವಾಗಿದ್ದಾವೆ. ಸೀಮೆ ಎಣ್ಣೆ ಒಂದು ಪಳಿಯುಳಿಕೆ ಇಂಧನ ಅಲ್ಲ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಒಂದು ಪಳಿಯುಳಿಕೆ ಇಂಧನ ಆಗಿದೆ. ನೆಕ್ಸ್ಟ್, ಪಳಿಯುಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಸತ್ತ ಜೀವಿಗಳು ಈ ಇಂಧನಗಳಾಗಿ ಪರಿವರ್ತನೆಗೊಳ್ಳಲು ಅನೇಕ ಮಿಲಿಯನ್ ವರ್ಷಗಳೇ ಬೇಕಾಗುತ್ತವೆ. ಇನ್ನೊಂದೆಡೆಯಲ್ಲಿ ನಮಗೆ ತಿಳಿದಿರುವ ಇವುಗಳ ಸಂಗ್ರಹ ಇನ್ನೂ ಕೇವಲ 100 ವರ್ಷಗಳಲ್ಲಿ ಮುಗಿದು ಹೋಗುತ್ತದೆ. ಇವುಗಳು ಸೃಷ್ಟಿಯಾಗಲು ಹೆಚ್ಚಿನ ಒತ್ತಡ ಮತ್ತು ಉಷ್ಣತೆಗಳ ಅಗತ್ಯವಿದ್ದು ಅವುಗಳನ್ನು ನಾವು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪಳಿಯುಳಿಕೆ ಇಂಧನಗಳು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವರು. ಕೋಕ್ನ ಲಕ್ಷಣಗಳು ಮತ್ತು ಉಪಯೋಗಗಳನ್ನು ವಿವರಿಸಿರಿ ಅಂತ ಕ್ವಶನ್ಸ್ನ ಕೊಡ್ತಾರೆ. ಕೋಕ್ ಇದು ಬಹಳ ಕಠಿಣವಾಗಿರುತ್ತದೆ, ರಂಧ್ರಯುಕ್ತವಾಗಿರುತ್ತದೆ ಮತ್ತು ಕಪ್ಪು ಬಣ್ಣ ವಸ್ತುವಾಗಿರುತ್ತದೆ. ಉಕ್ಕಿನ ಉತ್ಪಾದನೆ ಮತ್ತು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಕೋಕನ್ನು ಉಪಯೋಗಿಸುತ್ತಾರೆ ಅಂತೇಳಿ ತಾವು ಬರೀಬೇಕಾಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ, ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ. ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳ ಸಮುದ್ರದ ತಳವನ್ನು ಸೇರ್ತವೆ ಮತ್ತು ಮರಳು ಮತ್ತು ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ. ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಗಾಳಿಯ ಅನುಪಸ್ಥಿತಿ, ಹೆಚ್ಚಿನ ತಾಪ ಮತ್ತು ಹೆಚ್ಚಿನ ಒತ್ತಡ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳಾಗಿ ಪರಿವರ್ತಿಸಿವೆ ಅಂತೇಳಿ ತಾವು ಬರಿಬೇಕಾಗ್ತದೆ. ಇನ್ನು 9ನೇ ಪ್ರಶ್ನೆಗೆ ನಿಮ್ಗೆ ಇಲ್ಲೊಂದು ಕೆಳಗಿನ ಕೋಷ್ಟಕ ಕೊಟ್ಟಿದ್ದಾರೆ. 1991ರಿಂದ 97ರವರೆಗಿನ ಭಾರತದಲ್ಲಿನ ಒಟ್ಟು ಶಕ್ತಿಯ ಕೊರತೆಯನ್ನು ತೋರಿಸ್ತಾ ಇದೆ. ಈ ದತ್ತಾಂಶವನ್ನು ನಕ್ಷೆಯ ರೂಪದಲ್ಲಿ ತೋರಿಸ್ರಿ ಅಂತೇಳಿ. ವಾರ್ಷಿಕ ಕೊರತೆ ಶೇಕಡಾವನ್ನು Y ಅಕ್ಷದ ಮೇಲೆ ಮತ್ತು ವರ್ಷವನ್ನು X ಅಕ್ಷದ ಮೇಲೆ ಬಿಡಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇದನ್ನು ಗ್ರಾಫ್ ಮೇಲೆ ನೀವು ಬಿಡಿಸಿದಾಗ ಭಾರಿ ಚಂದ ಬರ್ತದೆ. ಆದರೆ
ಅವರು ಏನಪ್ಪ ಅಂದ್ರೆ ವರ್ಷವನ್ನು ಎಕ್ಸ್ ಅಕ್ಷದ ಮೇಲೆ ಅಂತ ಕೊಟ್ಟಿದ್ದಾರಲ್ಲ, ಕೋಷ್ಟಕದಲ್ಲಿ ಅಂಕಿಅಂಶಗಳನ್ನು ಈ ಥರ ಕೊಟ್ಟಿದ್ದಾರೆ ಅವರು. ಆ ಅಂಕಿಗಳನ್ನು ಎಕ್ಸ್ ಅನ್ನ ಕೆಳಗಡೆ ಇಲ್ಲಿ ಎಕ್ಸ್ ಅಕ್ಷ ಅಂದ್ರಾಗ ತಾವು ಈ ಥರ ಗ್ರಾಫ್ ಒಳಗಡೆ ಎಕ್ಸ್ ಅಕ್ಷ ಯಾವ ಕಡೆ ಇರ್ತದೆ, ಇಲ್ಲಿ ಕೆಳಗಿಂದು ಎಕ್ಸ್ ಅಕ್ಷ, ಇದು ಈ ಸೈಡ್ ಇದು ವಾಯ್ ಅಕ್ಷ ಅಂತೇಳಿ ನಾವು ಕರಿತೇವೆ. ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದಾಗ ವರ್ಷಗಳನ್ನು ಗುರುತಿಸಿದ್ದೀನಿ. ಈ ಕಡೆ ಶೇಕಡಾ ಪ್ರಮಾಣವನ್ನು ನಾನು ಇಲ್ಲಿ ಏನು ಕೊಟ್ಟಿದ್ದಪ್ಪ ಅಂದ್ರೆ ಹೈಯೆಸ್ಟ್ ಎಷ್ಟಿದೆಯಪ್ಪ ಅಂತಂದಾಗ 11.5 ಇರೋದ್ರಿಂದ 12 ತನಕ ನೀವು ನಂಬರಿಂಗ್ ಬರ್ಕೋಬೇಕಾಗ್ತದೆ. ಬರ್ಕೊಂಡು ಇದ್ರ ಒಳಗಡೆ ಇಲ್ಲಿ ಗ್ರಾಫ್ ಒಳಗಡೆ ತೆಗೆದ್ರೆ ಇದು ಚೆನ್ನಾಗಿ ಬರ್ತದೆ. ಇಲ್ಲಿ ಎಷ್ಟಿದೆ ನೋಡ್ರಿ, 1991 7.9 ಐತಿ. ಅಂದರೆ ಫುಲ್ ಏಟಕ್ಕೆ ಹೋಗಿ ಟಚ್ ಮಾಡಬಾರ್ದು, ಸ್ವಲ್ಪ ಒಂದು ಪಾಯಿಂಟಲ್ಲಿ ಗೆರೆ ಇರ್ತಾವಲ್ಲ ಗ್ರಾಫ್ ಒಳಗಡೆ, ಅದ್ರ ಒಳಗೆ ಇಟ್ಕೊಂಡು ಇದು ಒಂದು ಕ್ವಶನ್ಸ್ನ ನೀವು ಈ ಥರ ಲೈನ್ ಗ್ರಾಫ್ ಒಳಗಡೆ ತೆಗೆದುಕೊಳ್ಳೋದು ಉತ್ತಮ ಆಗ್ತದೆ. ಇಷ್ಟೇ ಇದ್ರದ್ದು ಏನಾಗ್ತದಪ್ಪ ಅಂದರೆ ಈ ಪ್ರಶ್ನೆ ಈ ಥರ ಆಗ್ತದೆ. ಇಷ್ಟು ಪ್ರಶ್ನೆಗಳನ್ನು ಈ ಅಭ್ಯಾಸದಲ್ಲಿ ಕೇಳಿದರು. ಇನ್ನು ಮುಂದಿನ ಪಾಠಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ಸಾಕಷ್ಟು ಪಾಠಗಳು ಇದ್ದಾವೆ, ಎಲ್ಲವೂ ಏನಾಗ್ತಾವಪ್ಪ ಅಂದಾಗ ಅಪ್ಲೋಡ್ ಆಗ್ತವೆ. ಧನ್ಯವಾದಗಳು ರೀ.